ಬ್ರೋ, ಒಂದು ಹಾನೆಸ್ಟ್ ಕ್ವಶನ್. ಮೂವಿ ನೋಡೋಕ್ಕೆ ಥಿಯೇಟ್ರಿಗೆ ಹೋಗ್ತೀವಾ, ಇಲ್ಲಾಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಟ್ವಿಟ್ಟರ್ ಓಪನ್ ಮಾಡಿ ಇಟ್ಕೊಂಡು ಫಸ್ಟು ಟೈಟಲ್ ಕಾರ್ಡ್ ಬಂತು, ಓಕೆ ಹಾಕು ಟ್ವೀಟು. ನೆಕ್ಸ್ಟ್ ಹೀರೋ ಎಂಟ್ರಿ. ಓಕೆ, ಹೀರೋ ಎಂಟ್ರಿ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಕಮಿಂಗ್ ಇನ್ ದಿ ಕಾರ್, ಗೋಯಿಂಗ್ ಟು ದಿ ಏರ್. ಬ್ರೋ எனக்கு வெறியா வருது ப்ரோ இப்போ. ಕೇಳಿದ್ರಾ ಯಾರಾದರೂ? ಈಚ್ ಆ್ಯಂಡ್ ಎವ್ರಿ ಸೀನ್, ಇಂಟರ್ವಲ್ ವಾಸ್ ಗೂಸ್ ಬಂಪ್ಸ್, ಗೂಸ್ ಪಿಂಪಲ್ಸ್ ಕಮಿಂಗ್ ಆನ್ ಮೈ ಹ್ಯಾಂಡ್. ಸೊ ಇವತ್ತು ವರ್ತ್ ಒನ್ ವಾಚಲ್ಲಿ ಹೌ ಸೋಷಿಯಲ್ ಮೀಡಿಯಾ ಚೇಂಜ್ ದ ವೇ ವಿ ವಾಚ್ ಮೂವೀಸ್ ವಿತೌಟ್ ಅಸ್ ಈವನ್ ರಿಯಲೈಸಿಂಗ್ ಇಟ್. ಹೇ ಪೀಪಲ್, ನನ್ನ ಹೆಸರು ಕಾರ್ತಿಕ್. ಲೆಟ್ಸ್ ಗೋ. ಬಿಫೋರ್ ಎಲ್ಲ ಲೈಕ್ ಮೂವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಲೈಕ್ ಫ್ರೆಂಡ್ಸ್ ಒಳಗೇ ಡಿಬೇಟ್ ಆಗೋದು, ಯಾಕೆ ಚೆನ್ನಾಗಿಲ್ಲ ಅಂತ, ರೀಸನ್ಸ್, ಆರ್ಗ್ಯುಮೆಂಟ್, ಇದೆಲ್ಲ ನಡೆಯೋದು. ಬಟ್ ಇವಾಗ ಈ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಹಾಕಿರ್ತೀವಿ. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ರಿವ್ಯೂಸ್ ನೋಡೋಣ ಅಂತ ನೋಡಿದ್ರೆ ಮುಗೀತು ಕತೆ. ಒಬ್ಬೊಬ್ಬರು ಒಂದೊಂದು ಥರ 50, 60, 100 ಒಪಿನಿಯನ್ಸ್ ರೆಡಿಯಾಗಿರುತ್ತೆ ಬ್ರೋ. ಫಸ್ಟ್ ಡೇಗೆ, ಫಸ್ಟ್ ಶೋಗೆ ಒಂದು 15 ಸೆಕೆಂಡ್ ಲ್ಯಾಗ್ ಆದರೆ ಸಾಕು ಬ್ರೋ, ಮೂವಿ ಲ್ಯಾಗ್ ಬ್ರೋ. ರೀಲ್ಸ್ಗೆ ಅಡಿಕ್ಟ್ ಆಗಿದೆಯಾ ನೀನು? ಸಿನಿಮಾ ಈಸ್ 2 hours, 3 hours ಇರುತ್ತೆ. ವಿ ಸಿಟ್, ವಿ ಫೀಲ್, ವಿ ಕನೆಕ್ಟ್. 15 ಸೆಕೆಂಡ್ ಲ್ಯಾಗ್ ಆಯ್ತಂತೆ ಅಷ್ಟೇ, ಮೂವಿನೇ ಚೆನ್ನಾಗಿಲ್ಲ. इसके बारे में इसमें ऑलरेडी हमने एक ऑलरेडी हमने बोल दिया, ऑलरेडी कॉशन किया. ಇನ್ಸ್ಟಾಗ್ರಾಮ್ ಟ್ರೆಂಡ್ ಅಸ್ ಫಾರ್ 7 seconds, ಇಲ್ಲ 5 seconds. ಸ್ಟಾರ್ಟಿಂಗ್ ಹೂಕ್ ಇರಬೇಕಲ್ವಾ ಒಂದು ಇದು. ಈ ಮೂವಿ ನೋಡಿಲ್ಲ ಅಂದರೆ ನೀವು ಸತ್ತೋಗ್ತೀರಾ. ಆ್ಯಂಡ್ ವಿ ಬ್ಲೇಮ್ ಡೈರೆಕ್ಟರ್ಸ್, ಲೈಕ್ ಮೂವಿನೇ ತೆಗಿಯಕ್ಕೆ ಬರಲ್ಲ ಡೂಡ್ ಇವನಿಗೆ, ಏನು ಮೂವಿ ಇದೆಲ್ಲ. ಬಿಗ್ಗೆಸ್ಟ್ ಕ್ರೈಮ್ ಆಫ್ ಸೋಷಿಯಲ್ ಮೀಡಿಯಾ. ಸ್ಪಾಯ್ಲರ್ಸ್. ಮೂವಿ ರಿಲೀಸ್ ಆಗಿ ಇವಾಗ 6 AM ಶೋ, ಫಸ್ಟ್ ಡೇ. ಅಷ್ಟು ಬೇಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ. ಇಂಟರ್ವಲ್ ಸೀನ್ ವಾಸ್ ಕ್ರೇಜಿ ಡೂಡ್. ಅದರಲ್ಲಿ ಕಮೆಂಟ್ಸ್, ಥ್ಯಾಂಕ್ ಯು ಬ್ರೋ, ಮತ್ತೆ ನಾವು ಮೂವಿ ನೋಡ್ತೀವಿ. ಇವಾಗ ಸೇಮ್ ಇನ್ಫ್ಲೂಯೆನ್ಸರ್, ಇಫ್ he posted negatively. Interval was so bad. ಅದರಲ್ಲಿ ಇದು ಅದು ನೋನೇ ಫಿಲಮ್, ನೋ ಫಿಲಮ್ ಅಂತ ಪೋಸ್ಟ್ ಮಾಡಿದ್ರೆ ಕಮೆಂಟ್ಸಲ್ಲಿ, ಥ್ಯಾಂಕ್ ಯು ಬ್ರೋ, ನಾನು ನೋಡೋದೇ ಇಲ್ಲ ಈ ಮೂವಿ. ಮುಗೀತು ಸಿನಿಮಾ ಲೈವ್. ಎಕ್ಸ್ಪೀರಿಯನ್ಸ್ ಇಟ್ ಆನ್ ಥಿಯೇಟರ್ಸ್ ಬ್ರೋ. ಥಿಯೇಟರ್ಸ್ ಇಲ್ಲಾಂದ್ರೂ OTTನಲ್ಲಾದರೂ ಫುಲ್ ಮೂವಿ ನೋಡಿ. ಯಾವುದೋ ಇನ್ಫ್ಲೂಯೆನ್ಸರ್ ಹೇಳಿದ್ರು ಅಂತ ಜಸ್ಟ್ ಡೋಂಟ್ ಬಿ ಲೈಕ್ ದ್ಯಾಟ್. ಇವಾಗ ಕಲೆಕ್ಷನ್ಸ್ ಎಲ್ಲಿ ನೋಡಿದ್ರು ನಮ್ಮ ಬಾಸ್ದು ಡೇ 1 ಕಲೆಕ್ಷನ್ ಎಷ್ಟು ಗೊತ್ತಾ ದಾದಾ? ಯಾರು ಗೊತ್ತಾ? ಮೂವಿ ನೋಡ್ತೀವೋ ಇಲ್ವೋ, ಫಸ್ಟು ಸ್ಕೋರ್ ಬೋರ್ಡ್ ನೋಡಿರ್ಬೇಕು. ಮೂವಿ ಕಲೆಕ್ಷನ್ ಎಷ್ಟಾಯಿತು, ಡೇ 1 ಎಷ್ಟು, ಡೇ 2 ಎಷ್ಟು, ಈ ವೀಕೆಂಡ್ ಎಷ್ಟು, 1 ಮಂತ್ ಎಷ್ಟು. ಇವಾಗ ಮೂವಿ ಕಲೆಕ್ಷನ್ ಏನಾದರೂ ಕಮ್ಮಿ ಇದ್ದರೆ ಅಷ್ಟೆ, ಮೂವಿ ಫ್ಲಾಪ್. ಕಮೆಂಟ್ಸಲ್ಲಿ ಮೂವಿ ಫ್ಲಾಪ್ ಡೂಡ್, ಚೆನ್ನಾಗೇ ಇಲ್ಲ ಮೂವಿ. ಸೋಷಿಯಲ್ ಮೀಡಿಯಾ ಫುಲ್ಲು ರಾಂಗ್ ಅಂತ ಹೇಳ್ತಾ ಇಲ್ಲ ಬ್ರೋ. ಸೋಷಿಯಲ್ ಮೀಡಿಯಾ ಕೂಡ ಲೈಕ್ ಸ್ಮಾಲ್ ಫಿಲಮ್ಸ್ನ ಲೈಕ್ ಹೈಪ್ ಮಾಡಿದೆ. ಅಂಡರ್ ರೇಟೆಡ್ ಮೂವೀಸ್ನ ಲಿಸ್ಟ್ ಮಾಡಿ they will also post it, I know. So without social media, like underrated movies, like hidden gems ಎಲ್ಲ ಈಚೆ ಬರ್ತಿದ್ದಿಲ್ಲ. I accept that. ಸೊ ಇಲ್ಲಿ ಪ್ರಾಬ್ಲಮ್ಮು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇಲ್ಲ. ವಿ ಸ್ಟಾಪ್ ಟ್ರಸ್ಟಿಂಗ್ ಅವರ್ ಓನ್ ಟೇಸ್ಟ್ ಆನ್ ಸಿನಿಮಾ, ಅದು ಪ್ರಾಬ್ಲಮ್. ಏನಿದ್ರು ರಿವ್ಯೂಸ್ ನೋಡು ಹೋಗಿ ಮೂವಿ, ರಿವ್ಯೂಸ್ ನೋಡು ಹೋಗ್ಬೇಡ. ರಿವ್ಯೂಸ್ ಬಿಟ್ಟಾಕ್ ಡೂಡ್. You go and watch movie in theater, ಏನಾಗುತ್ತೆ? Like if you satisfied,
ನಿಮಗೆ ಖುಷಿ. ಸ್ಯಾಟಿಸ್ಫೈ ಆಗಿಲ್ವಾ? ಓಕೆ, ಏನು ಮಾಡೋಕ್ಕಾಗಲ್ಲ, ಟೈಮು. ಸೊ ನೀವೇ ಹಾನೆಸ್ಟಾಗಿ ಹೇಳಿ, ಲೈಕ್ ಫ್ಲಾಪ್ ಆಗಿರೋ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ, ಬಟ್ ಎಲ್ಲರೂ ಅದು ಚೆನ್ನಾಗಿಲ್ಲ 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 ಅಂತ ಹೇಳ್ತಾರೆ. ಅವ್ರ ಮುಂದೆ ನೀವು ಎಸ್ ಚೆನ್ನಾಗಿಲ್ಲ ಅಂತಲೇ ಒಪ್ಕೊಂಡ್ಬಿಡ್ತೀರ ಅಲ್ವಾ? ಆರ್ಗ್ಯೂ, ಏನಾಗುತ್ತೆ? ಫ್ಲಾಪ್, ಹೌದು ಫ್ಲಾಪು, ಏನು ಇವಾಗ ನಂಗೆ ಇಷ್ಟ ಆಯಿತು ಬಿಡು, ಏನು ಸಿಂಪಲ್ ಡೂಡ್. ಅವ್ರು ಏನು ತಿಳ್ಕೊಂಡ್ರೆ ನಮಗೇನು, ನಮ್ಮ ಟೇಸ್ಟ್ ವಾಸ್. ಯಾ, ಸೋಷಿಯಲ್ ಮೀಡಿಯಾ ಡೆಂಟ್ ರೂಯಿನ್ ಸಿನಿಮಾ, ಇಟ್ ಚೇಂಜ್ಡ್ ಅವರ್ ರಿಲೇಷನ್ಶಿಪ್ ವಿತ್ ಇಟ್. ಮೂವಿ ನೋಡಬೇಕಾದ್ರೆ ಸ್ಕ್ರೋಲ್ ಮಾಡ್ತಾ ಇರೋದು, ಆಮೇಲೆ ಮೂವಿ ಏನು ಬ್ರೋ, ಮೂವಿನಲ್ಲಿ ಏನೂ ಇಲ್ಲ ಅನ್ನೋ. ಸೊ ಬೆಸ್ಟ್ ರಿವ್ಯೂ ಇನ್ಸ್ಟಾಗ್ರಾಮಲ್ಲ, ಫೇಸ್ಬುಕ್ಕಲ್ಲ, ಟ್ವಿಟ್ಟರಲ್ಲ, ಸೋಷಿಯಲ್ ಮೀಡಿಯಾನೇ ಅಲ್ಲ. ನಿಮ್ಗೆ ಇಷ್ಟ ಆಯಿತಾ ಅದು ಮ್ಯಾಟ್ರು. ನೀವು ಥಿಯೇಟ್ರಿಂದ ಈಚೆ ಬರೋವಾಗ ಯು ಫೀಲ್ ಸಮಥಿಂಗ್, ರೈಟ್? ದಟ್ ಈಸ್ ದ ಬೆಸ್ಟ್ ರಿವ್ಯೂ. ಸೊ ಸೋಷಿಯಲ್ ಮೀಡಿಯಾ ನಿಮ್ಮ ಒಪಿನಿಯನ್ಸ್ನ ಚೇಂಜ್ ಮಾಡಿದ್ಯಾ, ಸರಿ ಮಾಡಿದ್ಯಾ, ಇಲ್ಲ ಏನು ಮಾಡಿದೆ? ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ವರ್ತ್ ಒನ್ ವರ್ತ್ ಚಾನಲ್. ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, subscribe. That's all for today. Thank you. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಷ್ಟೇ ಮತ್ತೆ.